ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮೊದಲನೇದಾಗಿ ನಾನು ಇದೇ ಬಡಾವಣೆಯ ನಿವಾಸಿ. ಮುಂದೆ ನಾನು ಬೆಳಗ್ಗೆ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ನನಗೆ ಬಹಳ ನೋವಾಗಿದ್ದು, ಇದು ಕರ್ನಾಟಕನ ಅಥವಾ ಇದು ಬೇರೆ ರಾಜ್ಯನ ಅಥವಾ ಅಮೆರಿಕಾನ ಇಂಗ್ಲೆಂಡ ಅನ್ನೋ ಒಂದು ಸಣ್ಣ ನೋವು ನನಗೆ ಕಾಡ್ತಾ ಇದೆ. ಇವತ್ತು ಈ ಒಂದು SBI ಏನು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇವತ್ತು ಇಡೀ ದೇಶದಲ್ಲಿ ಭಾಷೆಗೆ ಅವಮಾನ ಆಗ್ತಾ ಇರ್ತಕ್ಕಂಥ ಏಕೈಕ ನಾಡು ನಮ್ಮ ಭಾರತ, ಸಾರಿ ಕರ್ನಾಟಕ. ಹಿಂದಿ ಬೋರ್ಡ್ ಹಾಕಕ್ಕಾಗತ್ತೆ, ಇಂಗ್ಲಿಷ್ ಬೋರ್ಡ್ ಹಾಕಕ್ಕಾಗತ್ತೆ. ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡಿ ಒಂದು ಕನ್ನಡ ಬೋರ್ಡ್ ಅನ್ನು ಹಾಕಕ್ಕಾಗ್ಲಿಲ್ಲ ಅಂತಂದ್ರೆ ಇನ್ನು ಯಾವ ಸೀಮೆ ಕಾರ್ಯಕ್ರಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇರ್ತಕ್ಕಂಥ ಸಾವಿರಾರು ಕನ್ನಡಿಗರು ಇಲ್ಲಿ ಕೂತ್ಕೊಂಡಿದ್ದೀರಾ. ನಿಮ್ಗೆ ಅನ್ಸಿಲ್ವಾ ಯಾವತ್ತು ಇದನ್ನು ಕೇಳಬೇಕು ಅಂತ ಸ್ನೇಹಿತರೆ? ನಿಮ್ಗೆ ಅನ್ಸಿಲ್ವಾ ನಿಮಗೆ ಆ ಒಂದು ಅಭಿಮಾನ ಕೆಚ್ಚು ಕನ್ನಡತನ ಇಲ್ವಾ? ಅದು ಇಲ್ವಾ? ನೀವೇ ಹೇಳಿ ಸರ್. ಒಂದು ನಿಮಿಷ ನಾನು ಮಾತಾಡ್ತೀನಿ. ನಿಮ್ಮ ಕಾರ್ಯಕ್ರಮಕ್ಕೆ ನನಗೆ ಬೆಲೆ ಇದೆ. ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ, ಇಲ್ಲಿ ಸಾಕಷ್ಟು ಎಷ್ಟು ಜನ ಕನ್ನಡಿಗರಿದ್ದೀರಾ ಸ್ನೇಹಿತರೆ. ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ ನಾನು, ದಯವಿಟ್ಟು ಕೈ ಎತ್ತಿ. ಇಷ್ಟು ಜನ ಕನ್ನಡಿಗರು ಇಲ್ಲಿ ಕುಳಿತಿದ್ದೀರಾ. ನೀವು ಬೆಳಗ್ಗೆಯಿಂದ ಇಂಗ್ಲಿಷು, ಹಿಂದಿ ಇವೆಲ್ಲ ಮಾತಾಡಕ್ಕೆ ಕೂತ್ಕೊಂಡ್ರೆ ಕನ್ನಡಿಗರಿಗೆ ನೀವು ಮಾಡ್ತಾ ಇರ್ತಕ್ಕಂಥ ಸವಲತ್ತು ಆದ್ರೆ ಏನು ನೀವು ಮಾಡ್ತಾ ಇರೋ ಕೆಲಸ ಈ ಕಾರ್ಯಕ್ರಮದಲ್ಲಿ ನೋಡ್ಕೊಂಡು ಎಷ್ಟು ಅಂತ ನಾವು ಕೂತ್ಕೊಳ್ಳೋದು. ಪದೇ ಪದೇ ಅವಮಾನ 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 ಕನ್ನಡಿಗರಿಗೆ. ಅದಕ್ಕೆ ಹೊರಗಡೆ ಬಂದು ಇವತ್ತು ಆಫ್ ಮಾಡಿ ಬೈಕ್ನ. ಇವತ್ತು ಹೊರಗಿನಿಂದ ಬಂದಿರ್ತಕ್ಕಂಥವ್ರು ಇವತ್ತು ಕನ್ನಡಿಗರ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಒಬ್ಬ ಕನ್ನಡಿಗ ತಮಿಳರ ಜೊತೆ ತಮಿಳ್ ಮಾತಾಡ್ತಾನೆ, ಹಿಂದಿಯವ್ರ ಜೊತೆ ಹಿಂದಿ ಮಾತಾಡ್ತಾನೆ, ಮರಾಠಿಯವ್ರ ಜೊತೆ ಮರಾಠಿ ಮಾತಾಡ್ತಾನೆ, ತೆಲುಗಿನವ್ರ ಜೊತೆ ತೆಲುಗು ಮಾತಾಡ್ತಾನೆ. ಆದ್ರೆ ಕನ್ನಡಿಗ ಜೊತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾನೆ. ಇದು ನಮ್ಮ ಕರ್ನಾಟಕದ ಪರಿಸ್ಥಿತಿ. ಇದು ಬೇಕಾಯ್ತು ಸರ್. ನನಗೆ ಅವಮಾನ ಆಗಿದೆ. ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತೀನಿ. ಆದ್ರೆ ನನ್ನ ಕನ್ನಡಕ್ಕೆ ಬೆಲೆ ಇಲ್ಲ ಮೇಲೆ ನಿಮ್ಮ ಕಾರ್ಯಕ್ರಮ ಈ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಇದನ್ನ ಗೊತ್ತಿಲ್ಲ ಸರ್. ಹೇಳಿ. ಇಲ್ಲ ನನಗೆ ಸ್ಪಷ್ಟನೆ ಬೇಕು ಸರ್. ಇಲ್ಲ ನನಗೆ ಸ್ಪಷ್ಟನೆ ಬೇಕು. ನನ್ನ ಭಾಷೆಗೆ ಅವಮಾನ ಆಗ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಸ್ಥಳದಲ್ಲಿ ನನಗೆ ಅವಮಾನ ಆಗ್ತಾ ಇದೆ. ನನಗೂ ನೋವಾಗ್ತಾ ಇದೆ ಸರ್. ನನಗೂ ನೋವಾಗ್ತಾ ಇದೆ ಸ್ನೇಹಿತರೆ. ಹೊರಗಡೆ ನೋಡಿ, ಹೊರಗಡೆ ಬೋರ್ಡ್ಗಳು ನೋಡಿ, ಒಂದಾದ್ರೂ ಒಂದು ಕನ್ನಡ ಪದ ಆಯ್ತು. ಹೊರಗಡೆ ನೀವೆಲ್ಲರೂ ಸ್ವಾಗತ ಕೋರದಕ್ಕೆ ಒಂದು ಬೋರ್ಡ್ ಹಾಕಿದ್ದೀರಾ. ಆ ಬೋರ್ಡ್ ಅಲ್ಲಿ ಒಂದು ಕನ್ನಡ ಪದ ಬೇಡವಾ? ಒಂದು ಕನ್ನಡ ಪದ ಬೇಡವಾ? ನನ್ನ ನೋವು ಸರ್, ನನ್ನ ನೋವಿದು. ನೀವು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ. ನನ್ನ ಭಾಷೆಗೆ ಅವಮಾನ ಆಗ್ಬೇಕಾದ್ರೆ ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾನು, ನನಗೆ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲಿದೆ. ಮಾತಾಡಿ ದಯವಿಟ್ಟು. ನನಗೆ ಸ್ಪಷ್ಟನೆ ಕೊಡಿ ಸರ್. ನನಗೆ ಸ್ಪಷ್ಟನೆ ಕೊಡಿ. ನನಗೆ ಸ್ಪಷ್ಟನೆ ಕೊಡಿ ಅಷ್ಟೇ ಸರ್. ಈ ಕಾರ್ಯಕ್ರಮದಾಗ ನನಗೆ ಗೌರವ. ನನ್ನ ಭಾಷೆಗೆ ಅವಮಾನದ ಆದ ಜಾಗದಲ್ಲಿ, ಈ ಭಾಷೆಗೆ ಅವಮಾನ ಆಗ್ತಿರ್ತಕ್ಕಂಥ ಜಾಗದಲ್ಲಿ ನಾನು ಸಹಿಸ್ಕೊಂಡಿರಕ್ಕಾಗುತ್ತಾ? ಸಹಿಸ್ಕೊಂಡಿರಕ್ಕಾಗುತ್ತಾ? ನೀವು ಶಿವರುದ್ರಪ್ಪನವರ ಹಾಡು ಹೇಳ್ತಾ ಇದಾರೆ ಮಕ್ಕಳು, ಎಲ್ಲ ಕನ್ನಡ ಹಾಡುಗಳನ್ನ ಹೇಳ್ತಾ ಇದ್ದಾರೆ. ದಯವಿಟ್ಟು ಕ್ಲೋಸ್ ಮಾಡಿ. ನಾವು ಇಸ್ರೋ ಬಡಾವಣೆ ನಿವಾಸಿಗಳು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಅವತ್ತಿನ ದಿವಸ ಪೂರ್ತಿ ಕನ್ನಡ ರಾಜ್ಯೋತ್ಸವ ದಿವಸ ಯಾರು ಬರೋದಿಲ್ಲ. ಕನ್ನಡ ರಾಜ್ಯೋತ್ಸವ ದಿನ ಬಂದವನು ಬರೀ ನವೆಂಬರ್ ಕನ್ನಡಿಗ. ಕನ್ನಡ ರಾಜ್ಯೋತ್ಸವ ಬಿಟ್ಟು ಬರೋನು 365 ದಿನ ಕನ್ನಡಿಗ. ಅದು ಗಮನದಲ್ಲಿ